Hello students. Next, let us discuss about question number 46. In the last video, we discussed till question number 45. So majority of the students you answered well, but the thing is, you have to send me reasons. ನೀವೀಗ ಏನು ಮಾಡ್ತಾ ಇದ್ದೀರಾ ಅಂತಂದ್ರೆ ಕ್ವಶನ್ ನಂಬರ್ 42ಗೆ ಏನೋ ಬಿನೋ ಸಿನೋ ಬರೀ ಈ ತರ ಆಪ್ಷನ್ಸ್ ಮಾತ್ರ ನೀವು ಕಳಿಸ್ತಾ ಇದ್ದೀರಾ. ಬಟ್ ಅಲಾಂಗ್ ವಿತ್ ದಟ್ ಆಪ್ಷನ್ಸ್ ಪ್ಲೀಸ್ ಸೆಂಡ್ ಮಿ ದ ಆಕ್ಚುಯಲ್ ರೀಸನ್ ಫಾರ್ ಇಟ್. ಸೊ ಯಾಕೆ ಅದು ರೈಟ್ ಆನ್ಸರ್ ಆಗ್ತಾ ಇದೆ, ಯಾಕೆ ಎ ರೈಟ್ ಆನ್ಸರ್, ಯಾಕೆ ಬಿ ರೈಟ್ ಆನ್ಸರ್, ಅಥವಾ ಏನಾದರೂ ಕ್ಯಾಲ್ಕುಲೇಷನ್ಸ್ ಇದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್, ಸೊ ಅದು ಕ್ಯಾಲ್ಕುಲೇಷನ್ ನನಗೆ ಸೆಂಡ್ ಮಾಡೋದು, ಇದೆಲ್ಲ ನೀವು ಮಾಡಬೇಕು. ಗೊತ್ತಾಯ್ತಾ? ಸೊ ಪ್ಲೀಸ್ ಸೆಂಡ್ ಮಿ ದ ರೀಸನ್ಸ್, or if there is any calculation you send me that calculation, right? So ಅಥವಾ ಏನಾದರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕಂದ್ರೆ ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ನನಗೆ ಸೆಂಡ್ ಮಾಡ್ರಿ. ಗೊತ್ತಾಯ್ತಾ? ಓಕೆ. ಸೊ ಈಗ ಬರೋಣ ಕ್ವಶನ್ ನಂಬರ್ 46. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ಸ್ಕ್ಯಾಂಡಿಯಂ, ಟಿಟಾನಿಯಂ, ಪಲ್ಲಾಡಿಯಂ ಅಂಡ್ ಕಾಪರ್ ಅಯೋನ್ಸ್. ಕರೆಕ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಆಪ್ಷನ್ ಎ ಆಲ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ಸ್ಕ್ಯಾಂಡಿಯಂ ಥರ್ಡ್, ಟಿಟಾನಿಯಂ ಫೋರ್ತ್, ಪಲ್ಲಾಡಿಯಂ ಸೆಕೆಂಡ್, ಕಾಪರ್ ಸೆಕೆಂಡ್ ಅಂತ ಏನಿದೆ, ಸೊ ಅದೆಲ್ಲ ಆಕ್ಸಿಡೇಷನ್ ನಂಬರ್ಸ್ ಆಫ್ ದೋಸ್ ಮೆಟಲ್ಸ್. ಸೊ ಅದರಲ್ಲಿ ನೋಡಿ ಆಪ್ಷನ್ ಏನಿದೆ ಆಲ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಇದೆ. ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡಯಾಮ್ಯಾಗ್ನೆಟಿಕ್. ಆಪ್ಷನ್ ಬಿ ಗೆ ಬರೋಣ ಆಲ್ ಆರ್ ಡಯಾಮ್ಯಾಗ್ನೆಟಿಕ್. ಸೊ ಅದು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ನೋಡ್ರಿ. ಆಪ್ಷನ್ ಸಿ ಸ್ಕ್ಯಾಂಡಿಯಂ, ಟಿಟಾನಿಯಂ ಆರ್ ಪ್ಯಾರಾಮ್ಯಾಗ್ನೆಟಿಕ್, ಪಲ್ಲಾಡಿಯಂ, ಕಾಪರ್ ಸೆಕೆಂಡ್ ಆರ್ ಡಯಾಮ್ಯಾಗ್ನೆಟಿಕ್ ಅಂತ ಇದೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ನಾನು ಆನ್ಸರ್ ಹೇಳಿರ್ತೀನಿ, ಬಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಂತ ರೆಸ್ಪಾನ್ಸಿಬಿಲಿಟಿ ನಿಮ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಕ್ಯಾಂಡಿಯಂ ಥರ್ಡ್, ಟಿಟಾನಿಯಂ ಫೋರ್ತ್. ನೋಡಿ, ಇಲ್ಲಿ ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ 21 ಆಗುತ್ತೆ. ಡ್ಯೂ ಟು ಲಾಸ್ ಆಫ್ 3 electrons it attains noble gas configuration. ಸೊ ಟಿಟಾನಿಯಂ ಅಲ್ಲೂ ಕೂಡ ಅಷ್ಟೇ 4 electrons ಲಾಸ್ ಮಾಡ್ಕೊಂಡು ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಬರುತ್ತೆ. ಸೊ ಬೋತ್ ಆರ್ ಡಯಾಮ್ಯಾಗ್ನೆಟಿಕ್. ಪಲ್ಲಾಡಿಯಂ, ಕಾಪರ್ ಆರ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 47. ದ ಅಯೋನೈಸೇಷನ್ ಎನರ್ಜಿ ಆಫ್ ಕಾಪರ್ is higher than that of potassium, though both have 4s1 configuration, because the d electrons in copper. ನೋಡ್ರಿ, ಇಲ್ಲಿ ನೀವು ಪೊಟ್ಯಾಷಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರು ನಿಮಗೆ 4s1 ಕಾನ್ಫಿಗರೇಷನ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಕಾಪರ್ ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರು ಲಾಸ್ಟಿಗೆ 4s1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ, which means similar ಇದೆ, somewhat similar. The ionization energy of copper is higher than that of potassium. ಎರಡದ್ದು ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ರು 4s1 ಅಲ್ಲಿ ಅಯೋನೈಸೇಷನ್ ಎನರ್ಜಿ ಆಫ್ ಕಾಪರ್ ಇಸ್ ಮೋರ್ ದ್ಯಾನ್ ಪೊಟ್ಯಾಷಿಯಂ. ಸೊ ಬಿಕಾಸ್ ಡಿ ಎಲೆಕ್ಟ್ರಾನ್ಸ್ ಇನ್ ಕಾಪರ್, ಅಂದ್ರೆ ಡಿ ಎಲೆಕ್ಟ್ರಾನ್ಸ್ ಇಲ್ಲದೆ ಒಳಗಡೆ ಕಾಪರ್ ಅಲ್ಲಿ ಇದೆ, ಅದು ಏನ್ ಮಾಡುತ್ತೆ ನೋಡ್ಬೇಕು. ಆಪ್ಷನ್ ಎ ಫಾರ್ಮ್ ಪೋರ್ ಶೀಲ್ಡಿಂಗ್ ಮೇಕಿಂಗ್ ಕಾಪರ್ ಸ್ಮಾಲರ್, ಫಾರ್ಮ್ ಪೋರ್ ಶೀಲ್ಡಿಂಗ್ ಮೇಕಿಂಗ್ ಕಾಪರ್ ಬಿಗ್ಗರ್. ಆಪ್ಷನ್ ಸಿ ಎ ಸ್ಟ್ರಾಂಗರ್ ಶೀಲ್ಡೆಡ್ ಮೇಕಿಂಗ್ ಕಾಪರ್ ಸ್ಮಾಲರ್, or strongly shielded making copper bigger. Listen, shielding effect, poor shielding effect ಇರುತ್ತೆ ನೋಡಿ. ಈ d orbital ಇದೆ ಅಲ್ಲ, d orbital shows poor shielding effect. d orbitals shows poor shielding effect. ಇದು ಚೆನ್ನಾಗಿ ನೆನಪಿಟ್ಕೊಳ್ಳ್ರಿ, poor shielding effect. ಅಟ್ ದ ಸೇಮ್ ಟೈಮ್ ಎಫ್ ಆರ್ಬಿಟಲ್ಸ್ ಏನಾದ್ರು ಬಂತು ಅಂದ್ರೆ, ಇದರ ಮುಂಚಿನ ಕ್ವಶನ್ ಅಲ್ಲಿ ನಾನು ಹೇಳಿದ್ದೀನಿ, ಎಫ್ ಆರ್ಬಿಟಲ್ಸ್ ಶೋಸ್ ವೆರಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್, ಡಿ ಆರ್ಬಿಟಲ್ ಓನ್ಲಿ ಪೂರ್, ಆದ್ರೆ ಎಫ್ ಆರ್ಬಿಟಲ್ ವೆರಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಡಿ ಗಿಂತನೂ ಶೀಲ್ಡಿಂಗ್ ಎಫೆಕ್ಟ್ ಅಲ್ಲಿ ಬಹಳ ಪೂರ್ ಇರುತ್ತೆ. ಗೊತ್ತಾಯ್ತಾ? ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 47 ಏನಿದೆ, ಫಾರ್ಮ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್. ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇಸ್ ಮೋರ್. ಸೊ ಕಾಪರ್ ಬಿಕಮ್ಸ್ ಸ್ಮಾಲರ್, ಕಾಪರ್ ಏನಾಗುತ್ತೆ ಸ್ಮಾಲ್ ಆಗುತ್ತೆ. ಸೊ ಹಾಗಾಗಿ ಅಯೋನೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಸೊ ಆಪ್ಷನ್ ಎ. ಕ್ವಶನ್ ನಂಬರ್ 48. ಕಲರ್
in transition metal compounds is attributed to. So color ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, is attributed to which of the orbital or subshell ಅಂತ ಕೇಳಿದ್ದಾರೆ. ಸೊ ಅದನ್ನ ನೀವು ಸಾಲ್ವ್ ಮಾಡಿ. ಸೊ ಎಲ್ಲಿರುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ ನನಗೆ ರೈಟ್ ಆನ್ಸರ್ ಅಲಾಂಗ್ ವಿತ್ ರೀಸನ್ ಸೆಂಡ್ ಮಾಡಬೇಕು. ಕ್ವಶನ್ ನಂಬರ್ 49 ಗೆ ಬರ್ತೀನಿ. The reduction potential values of M, N and O are given. So M ಎಷ್ಟು ಕೊಟ್ಟಿದ್ದಾರೆ, ಪ್ಲಸ್ 2.46, N ಎಷ್ಟು ಕೊಟ್ಟಿದ್ದಾರೆ ಮೈನಸ್ 1.13, ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ ಮೈನಸ್ 3.13 volts. Right? So reduction potential values ಕೊಟ್ಟಿದ್ದಾರೆ. Which of the following order is correct regarding their reducing property? ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಅದರಲ್ಲೂ ಕ್ವಶನ್ ನಂಬರ್ 15 ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ವಶನ್ ನಂಬರ್ 15 ನಲ್ಲಿ ಏನಿದೆ, ಪಾಸಿಟಿವ್ ವ್ಯಾಲ್ಯೂ ಇಂಡಿಕೇಟ್ಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್, ನೆಗೆಟಿವ್ ವ್ಯಾಲ್ಯೂ ಇಂಡಿಕೇಟ್ಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ. ಗೊತ್ತಾಯ್ತಾ? ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಯಾವ್ದು ಎನ್ ಮತ್ತೆ ಮೂರು ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಅದರಲ್ಲಿ ಮೋರ್ ನೆಗೆಟಿವ್ ಇರೋದು ಆಕ್ಸಿಜನ್, ವಿಚ್ ಮೀನ್ಸ್ negative value, more negative value, it indicates reducing agent. So oxygen is greater than nitrogen, nitrogen is greater than M. So option A is the right answer. ಇಲ್ಲಿ hint ಅನ್ನು ಬರ್ಕೊಳ್ಳಿ, very important. More negative value indicates strong reducing agent. More negative value of electrode potential indicates strong reducing agent. Okay. Next, question number 49, option A ಆಯಿತು. Question number 50. The number of unpaired electrons in gaseous species of Mn3+, chromium3+, vanadium3+, respectively are. Today, manganese 3+ ಕೊಡ್ತಾರೆ. Manganese atomic number is 25. Manganese atomic number 25. Argon 3d5 4s2. Plus 3 ಇದೆ, loss of 3 electrons, ಇಲ್ಲಿ 2, ಇಲ್ಲಿ 1 ಅಂದ್ರೆ 3d4 ಆಗುತ್ತೆ. So it contains 4 unpaired electrons. Manganese ಅಲ್ಲಿ ಎಷ್ಟಿದೆ, 4 unpaired electrons. Next ನೋಡೋಣ, chromium 3+ ಇದೆ. Chromium is 3+, 24 atomic number, chromium to argon 3d5 4s1. Loss of 3 electrons ಇಲ್ಲಿ 1, ಇಲ್ಲಿ 2 ಅಂದ್ರೆ so 3 unpaired electrons. ಇದರಲ್ಲಿ 3 unpaired electrons ಇರುತ್ತೆ. ನೆಕ್ಸ್ಟ್ ಇನ್ನೊಂದಿದೆ vanadium 3+ ಇದೆ. vanadium 3+, vanadium ಅಂದ್ರೆ 23 atomic number. ಓಕೆ, argon 3d3 4s2. ಸೊ 3+ ಅಂತಂದ್ರೆ ಇಲ್ಲಿ 2, ಇಲ್ಲಿಂದ 1. ಸೊ ಅಂದ್ರೆ it contains 2 unpaired electrons. ನೋಡ್ರಿ, 4 unpaired electrons, 3 unpaired electrons, 2 unpaired electrons. ಅದರ ಜೊತೆಗೆ ನೋಡಿ, ಅಂಡ್ ಮೋಸ್ಟ್ ಸ್ಟೇಬಲ್ ಸ್ಪೀಶೀಸ್ ಈಸ್, ಸೊ vanadium 3+, chromium 3+, Mn3+ ಅಲ್ಲಿ ಮೋಸ್ಟ್ ಸ್ಟೇಬಲ್ ಅಂತಂದ್ರೆ chromium 3+ is most stable. ಯಾಕಂದ್ರೆ manganese it shows stability +2 as well as +7 oxidation number. manganese ಏನಿದೆ ಅದು +2 ಮತ್ತೆ +4 +7 ಅಲ್ಲಿ ಸ್ಟೆಬಿಲಿಟಿ ನ ತೋರಿಸುತ್ತೆ. ಬಟ್ chromium it shows stability in +3 as well as +6. So right option is option C. Option C is the right answer. Question number 50, option C. Next, question number 51, 52 is for homework. 51, 52 ಏನಿದೆ ಅದನ್ನ ನೀವು ಮನೆಯಲ್ಲಿ ಮಾಡಿ ಆನ್ಸರ್ ಜೊತೆಗೆ ರೀಸನ್ ಅನ್ನು ನನಗೆ ಕಳಿಸಬೇಕಾಗುತ್ತೆ. along with reason you send me the answers. Next, question number 53 ಗೆ ಬರ್ತೀನಿ. In context with the transition elements, which of the following statements is incorrect? Right? Which of the following statements is incorrect ಅಂತ ಕೇಳಿದ್ರೆ in context to transition elements. Option A ಗೆ ಬರ್ತೀನಿ. Option A, in addition to normal oxidation states, the zero oxidation state is also shown by these elements in complexes. Yes, correct. Zero oxidation number ಕೂಡ ತೋರಿಸುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ನೋಡ್ರಿ, ನಿಕ್ಕಲ್ ಕಾರ್ಬೋನೇಟ್ NiCO4, nickel carbonate. ಇಲ್ಲಿ carbonate is neutral, so X plus 0 into 4 that is equal to 0 ಅಂದ್ರೆ X is equal to 0. So zero oxidation number ತೋರಿಸುತ್ತೆ. ಯಾವಾಗ? ಸ್ಪೆಷಲಿ ವಿತ್
ಕಾರ್ಬೋನೇಟ್ ಅಯೋನ್. ಗೊತ್ತಾಯ್ತಾ? ಅಂದ್ರೆ ಕಾರ್ಬೋನೇಟ್ ಲಿಗ್ಯಾಂಡ್ ಇದ್ದಾಗ ಝೀರೋ ಆಕ್ಸಿಡೇಷನ್ ನಂಬರ್ ತೋರಿಸುತ್ತೆ. ಆಪ್ಷನ್ ಎ ಕರೆಕ್ಟ್ ಇದೆ. ನಮಗೆ ಏನ್ ಬೇಕು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬೇಕು. ಆಪ್ಷನ್ ಬಿ ಗೆ ನೋಡೋಣ. ಇನ್ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ದ ಟ್ರಾನ್ಸಿಷನ್ ಮೆಟಲ್ಸ್ ಶೋ ಬೇಸಿಕ್ ಕ್ಯಾರೆಕ್ಟರ್ ಅಂಡ್ ಫಾರ್ಮ್ ಕ್ಯಾಟಯೋನಿಕ್ ಕಾಂಪ್ಲೆಕ್ಸಸ್. ನೋಡಿ ಇಲ್ಲಿ ಆಪ್ಷನ್ ಬಿ ನಲ್ಲಿ ಏನ್ ಹೇಳ್ತಾರೆ? ಇನ್ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ದ ಟ್ರಾನ್ಸಿಷನ್ ಮೆಟಲ್ ಶೋ ಬೇಸಿಕ್ ಕ್ಯಾರೆಕ್ಟರ್ ಅಂತ ಕೇಳ್ತಾ ಇದ್ದಾರೆ. ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಅಲ್ಲಿ ಅಸಿಡಿಕ್ ಕ್ಯಾರೆಕ್ಟರ್ ಇರುತ್ತೆ. ಯಾಕಂದ್ರೆ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಇದ್ದಾಗ ಇಟ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್, ಇಟ್ ಡಸ್ ನಾಟ್ ಡೊನೇಟ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಆದ್ರೆ ಅಸಿಡಿಕ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಡೊನೇಟ್ ಆದ್ರೆ ಬೇಸಿಕ್ ಆಗುತ್ತೆ. ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 53 ಆಪ್ಷನ್ ಬಿ. ಕ್ವಶನ್ ನಂಬರ್ 53 ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 54. The enthalpy of sublimation of ruthenium is 704 kilojoule per mole, whereas that of manganese is 221 kilojoule per mole. Because enthalpy of sublimation of ruthenium 704 kilojoule per mole, whereas manganese 221 kilojoule per mole. Because so ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ರಿಥೇನಿಯಂ ಇಟ್ ಬಿಲಾಂಗ್ಸ್ ಟು 5D series, right? RE ಏನಿದೆ ಅದು 5D series ಗೆ ಸೇರುತ್ತೆ. ಬಟ್ ಮ್ಯಾಂಗನೀಸ್ ಇಟ್ ಬಿಲಾಂಗ್ಸ್ ಟು 3D series. ಸೊ 5D series ಮೆಟಾಲಿಕ್ ಬಾಂಡಿಂಗ್ ಇಸ್ ಸ್ಟ್ರಾಂಗ್. 5D series ಅಲ್ಲಿ ಮೆಟಾಲಿಕ್ ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ ಫಾರ್ ದ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್. ಈ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂದ್ರೆ ಇಫ್ ಯು ಡೊನೇಟ್ ಎನರ್ಜಿ ಇಟ್ ಡೈರೆಕ್ಟ್ಲಿ ಗೆಟ್ಸ್ ಕನ್ವರ್ಟೆಡ್ ಟು ಗ್ಯಾಸ್, ರೈಟ್? ಸೊ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂತ ಕರಿತೀವಿ. ಸೊ ಅದು ರಿಥೇನಿಯಂ ಜಾಸ್ತಿ ಇದೆ ಬಿಕಾಸ್ ದ ಮೆಟಾಲಿಕ್ ಬಾಂಡಿಂಗ್ ಇಸ್ ಸ್ಟ್ರಾಂಗರ್ ಇನ್ ಕೇಸ್ ಆಫ್ ರಿಥೇನಿಯಂ ವಿಚ್ ಇಸ್ ಬಿಲಾಂಗಿಂಗ್ ಟು ಈ 5D series. ಸೊ ಆಪ್ಷನ್ಸ್ ಅಲ್ಲಿ ನೋಡ್ರಿ ಎಲ್ಲಿದೆ? ಎಸ್, ಆಪ್ಷನ್ ಸಿ ನಲ್ಲಿ ಇದೆ. ರಿಥೇನಿಯಂ ಬಿಲಾಂಗ್ಸ್ ಟು 5D series in which metal bonding is stronger. Option C is the right answer. Next question number 55 ಗೆ ಬರೋಣ. Which of the following is used to extinguish nuclear fire? ಸೊ ನ್ಯೂಕ್ಲಿಯರ್ ಫೈರ್ ನ ಆರಿಸೋದಕ್ಕೆ, ಬೆಂಕಿನ ಆರಿಸೋದಕ್ಕೆ ಸೊ ಯಾವ ಒಂದು ಮೆಟಲ್ ನ ಯೂಸ್ ಮಾಡ್ತಾರೆ ಅಂತ ಆಪ್ಷನ್ ಎ ಟೈಟಾನಿಯಂ, ಬಿ ಜರ್ಕೋನಿಯಂ, ಆಪ್ಷನ್ ಸಿ ಕ್ಯಾಡ್ಮಿಯಂ, ಆಪ್ಷನ್ ಡಿ ಪೆಲಾಡಿಯಂ. ಸೊ ವಿ ಯೂಸ್ ಕ್ಯಾಡ್ಮಿಯಂ, ರೈಟ್? ಸೊ ನೀವು ನೋಡಿರ್ಬೋದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ವಿ ಯೂಸ್ ಕ್ಯಾಡ್ಮಿಯಂ ಎಲೆಕ್ಟ್ರೋಡ್ಸ್, ರೈಟ್? ಕ್ಯಾಡ್ಮಿಯಂ ಎಲೆಕ್ಟ್ರೋಡ್ಸ್ ಏನಂದ್ರೆ ಟು ಕಂಟ್ರೋಲ್ ದ ರಿಯಾಕ್ಷನ್ ವಿ ಯೂಸ್, ರೈಟ್? ಕ್ಯಾಡ್ಮಿಯಂ ಎಲೆಕ್ಟ್ರೋಡ್ಸ್ ಅನ್ನ ನಾವು ಆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದಟ್ಸ್ ಬಿಕಾಸ್ ಕ್ಯಾಡ್ಮಿಯಂ ಇಸ್ ಹಾರ್ಡ್, ರೈಟ್? ಕ್ಯಾಡ್ಮಿಯಂ ಹಾರ್ಡ್ ಇರುತ್ತೆ, ಹಾಗಾಗಿ ಅದನ್ನ it is used as extinguisher of nuclear fire. Option C. Question number 56. Transition metals usually exhibit higher oxidation states in their. So transition metals ಏನಿದೆ ಹೈಯರ್ ಆಕ್ಸಿಡೇಷನ್ ನಂಬರ್ಸ್ ಅನ್ನ ತೋರಿಸುತ್ತೆ. ಸೊ ಯಾವ ಒಂದು ಹ್ಯಾಲೈಡ್ ಜೊತೆಗೆ ಅಂತ ಆಪ್ಷನ್ ಎ ಕ್ಲೋರೈಡ್ ಕೊಟ್ಟಿದ್ದಾರೆ, ಬಿ ಫ್ಲೋರೈಡ್, ಸಿ ಬ್ರೋಮೈಡ್ಸ್, ಡಿ ಅಯೋಡೈಡ್ಸ್ ನ ಕೊಟ್ಟಿದ್ದಾರೆ. Of course, it shows higher oxidation number, especially with fluorine, because fluorine readily accepts the electrons. More and more electrons na accept ಮಾಡುತ್ತೆ. Fluorine highly electronegative. That's why fluorine is the right answer. Question number 56, option B. Question number 57 ಗೆ ಬರೋಣ. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ JEE ನಲ್ಲಿ ಈ ತರ ಕ್ವೆಶ್ಚನ್ಸ್ ತುಂಬಾನೇ ಜಾಸ್ತಿ ಬರುತ್ತೆ. ಸೊ ಇದನ್ನ ನೆನಪಿಟ್ಕೊಳ್ಳಿ. ಸ್ಟೇಟ್ಮೆಂಟ್ ನಂಬರ್ 1. When zinc is placed in a magnetic field, it is feebly magnetized in a direction opposite to that of magnetic field. ನೋಡಿ ಇಲ್ಲಿ ಜಿಂಕ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇಟ್ಟರೆ ಅಥವಾ ಜಿಂಕ್ ನಿಯರ್ ಇಲ್ಲ ಒಂದು ಮ್ಯಾಗ್ನೆಟ್ ಇಟ್ಟಿದ್ದೀವಿ ಅಂದ್ರೆ ಸೊ ಇದರ ಒಂದು ಡೊಮೈನ್ಸ್, ಇದರ ಒಂದು ರೀಜನ್ ಏನಿದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಅವೇ ಮೂವ್ ಆಗೋಕ್ಕೆ ಟ್ರೈ ಮಾಡುತ್ತೆ, ರೈಟ್? ಅದನ್ನ ಹೇಳ್ತಾ ಇದ್ದಾರೆ. when zinc is placed in a magnetic field, it is feebly magnetized in the direction opposite to that of magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಪೋಸಿಟ್ ಹೋಗುತ್ತೆ. ಸ್ಟೇಟ್ಮೆಂಟ್ 2 ಗೆ ಬರೋಣ. zinc has completely filled atomic orbitals. zinc ಗೆ completely filled 3d10 atomic orbitals ಇರುತ್ತೆ. ಅದಕ್ಕೆ ಅದು it moves away from the magnetic field ಅಂತ ಹೇಳ್ತಾ ಇದ್ದಾರೆ. yes, both the statements are right. ಗೊತ್ತಾಯ್ತಾ? completely filled electronic configuration ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ದೂರ ಹೋಗುತ್ತೆ ಯಾವುದು zinc. so option A, if both the statement 1 and statement 2 are true and statement 2 is the correct explanation of statement 1. So that option A is the right answer. Next question number 58. Which of the following statements are true? ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ
So statement 1 ಗೆ ನೋಡೋಣ. Mn2 plus compounds are more stable than Fe2 plus towards oxidation to thin plus 3 state. Statement 2. Titanium and copper both in the first series of transition metals exhibit +1 oxidation state most frequently. ನೋಡಿ ಟಿಟಾನಿಯಂ ಕಾಪರ್, ಟಿಟಾನಿಯಂ +1 ಫಾರ್ಮೇಶನ್ ಮಾಡೋದಿಲ್ಲ, ಕಾಪರ್ ಮಾಡುತ್ತೆ. ಟಿಟಾನಿಯಂ +1 ಆಕ್ಸಿಡೇಷನ್ ನಂಬರ್ ತೋರಿಸಲ್ಲ, ಕಾಪರ್ +1 ತೋರಿಸುತ್ತೆ, ಬಟ್ ಇಟ್ ಈಸ್ ಅನ್ಸ್ಟೇಬಲ್. ಸೊ ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಕಾಪರ್ +1 ಅಯಾನ್ ಇಸ್ ಸ್ಟೇಬಲ್ ಇನ್ ಅಕ್ವೇಸ್ ಸೊಲ್ಯೂಷನ್. ಕಾಪರ್ +1 ಯಾವುದಲ್ಲೂ ಸ್ಟೆಬಿಲಿಟಿನ ತೋರಿಸೋದಿಲ್ಲ, ರೈಟ್. ಸ್ಟೇಟ್ಮೆಂಟ್ 4 ಗೆ ಬರೋಣ. The electrode potential value for Mn3 plus and Mn2 plus couple is much more positive than that of Cr3 plus, Cr2 plus or Fe3 plus or Fe2 plus ಅಂತ ಇದೆ. So statement 1 and 4 is correct. That is option B correct ಆಗುತ್ತೆ. Next question number 59 ಗೆ ಬಂದ್ಬಿಡೋಣ. Transition metals can show negative oxidation state only in. So transition metals ಏನಿದೆ ಅದು ಯಾವಾಗಲೂ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಪಾಸಿಟಿವ್ ಆಕ್ಸಿಡೇಷನ್ ನಂಬರ್ ತೋರಿಸುತ್ತೆ, ಬಟ್ ಇಟ್ ಆಲ್ಸೋ ಶೋಸ್ ನೆಗೆಟಿವ್ ಆಕ್ಸಿಡೇಷನ್ ನಂಬರ್, ಸ್ಪೆಷಲಿ ಕಾಂಪ್ಲೆಕ್ಸಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಾನು ಕಾಂಪ್ಲೆಕ್ಸಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಆ ಕಾಂಪ್ಲೆಕ್ಸಸ್ ಏನಿದೆ ಅದರಲ್ಲಿ ಸಮ್ ಆಫ್ ದ ಲಿಗ್ಯಾಂಡ್ಸ್ ಇಟ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ದ ಮೆಟಲ್ ಅಯಾನ್ಸ್. ಹಾಗಾಗಿ ಸಮ್ ಟೈಮ್ಸ್ ಏನ್ ಮಾಡುತ್ತೆ ಮೆಟಲ್ಸ್ ಇಟ್ ಶೋಸ್ ನೆಗೆಟಿವ್ ಆಕ್ಸಿಡೇಷನ್ ನಂಬರ್. ಕ್ವಶನ್ ನಂಬರ್ 59 ಆಪ್ಷನ್ ಸಿ. ಕ್ವಶನ್ ನಂಬರ್ 60 ಏನಿದೆ ಅದು ನಿಮಗೆ ಹೋಮ್ವರ್ಕ್, ಅದನ್ನ ನೀವೇ ಸಾಲ್ವ್ ಮಾಡಬೇಕು. ಕ್ವಶನ್ ನಂಬರ್ 61 ಕೂಡ ನಿಮಗೆ ಹೋಮ್ವರ್ಕ್. ವಿಚ್ ಗ್ರೂಪ್ ಕಂಟೈನ್ಸ್ ಕಲರ್ಡ್ ಅಯಾನ್ಸ್ ಔಟ್ ಆಫ್ ದ ಫಾಲೋಯಿಂಗ್, ರೈಟ್. ಅಲ್ಲಿ ಒಂದು 4 ಮೆಟಲ್ ಅಯಾನ್ಸ್ ಕೊಟ್ಟಿದ್ದಾರೆ, ಯಾವ್ದು ಕಲರ್ಡ್ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 62 ಗೆ ಬರ್ತೀನಿ. False statement about the trend in oxidation state of first transition series element is. So false statement ಯಾವ್ದಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು with respect to oxidation state in the first transition series. First transition series ಅಂದ್ರೆ 3D series, right. First statement ನೋಡ್ತೀನಿ. There exists a general trend of lesser number of oxidation states at each end of the series and a higher number in the middle. ನೋಡಿ ಆಕ್ಸಿಡೇಷನ್ ನಂಬರ್ ನೀವು ಸ್ಕ್ಯಾಂಡಿಯಂಗೆ ತಗೊಂಡ್ರೆ +3 ಒಂದೇ ಇರೋದು, ಆ ಕಡೆ ಜಿಂಕಿಗೆ ತಗೊಂಡ್ರೆ ಎಂಡ್ ಅಲ್ಲಿ +2 ಅಷ್ಟೇ ಇರೋದು. ಬಟ್ ಮಿಡಲ್ ಅಲ್ಲಿ ಕ್ರೋಮಿಯಂ ಮ್ಯಾಂಗನೀಸ್ ಅಂತ ತಗೊಂಡ್ರೆ ಇಟ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ನಂಬರ್ಸ್. ಈಗ ಕ್ರೋಮಿಯಂ ಫ್ರಮ್ +2 to +6, ಮ್ಯಾಂಗನೀಸ್ +2 to +7, ರೈಟ್. ಹೌದಲ್ವಾ, ಮಿಡಲ್ ಅಲ್ಲಿ ಜಾಸ್ತಿ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಬಿ ನೋಡೋಣ. ದೇರ್ ಈಸ್ ರೆಡ್ಯೂಸ್ಡ್ ಟೆಂಡೆನ್ಸಿ ಆಫ್ ಹೈಯರ್ ಆಕ್ಸಿಡೇಷನ್ ನಂಬರ್ ಟುವರ್ಡ್ಸ್ ದ ಎಂಡ್ ಆಫ್ ದ ಸೀರೀಸ್. ಆಫ್ ಕೋರ್ಸ್ ಎಂಡ್ ಅಲ್ಲಿ 3D ಸೀರೀಸ್ ಎಂಡ್ ಅಲ್ಲಿ ಜಿಂಕ್ +2 ಒಂದೇ, ಕಾಪರ್ ಅಂತ ತಗೊಂಡ್ರೆ +1 +2 ಎರಡೇ ಆಕ್ಸಿಡೇಷನ್ ನಂಬರ್ ತೋರಿಸುತ್ತೆ, ಅದರಲ್ಲಿ +2 ಇಸ್ ಮೋರ್ ಸ್ಟೇಬಲ್, ಯು ನೋ ದಟ್. ಸೊ ಬಿ ಕೂಡ ಕರೆಕ್ಟ್ ಇದೆ. ಸಿ ಅಂತ ತಗೊಂಡ್ರೆ ದ ಸ್ಟೆಬಿಲಿಟಿ ಆಫ್ ದ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಗೋಯಿಂಗ್ ಡೌನ್ ದ ರೂಟ್. ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟಿನ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಡಿಕ್ರೀಸ್ ಆಗೋದಿಲ್ಲ, ಅದು ಇನ್ಕ್ರೀಸ್ ಆಗುತ್ತೆ. ಈಗ ಸಪೋಸ್ ಮ್ಯಾಂಗನೀಸ್ +2, ಇಟ್ ಶೋಸ್ ಸ್ಟೆಬಿಲಿಟಿ ಇನ್ +2. ಅದೇ ರೀತಿ +7 ಅಂತ ಬಂದ್ರೆ ಆಕ್ಸಿಡೇಷನ್ ಅದರಲ್ಲಿ ಕೂಡ ಮ್ಯಾಂಗನೀಸ್ ಇಟ್ ಶೋಸ್ ಸ್ಟೆಬಿಲಿಟಿ, ರೈಟ್. ಸೊ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ. ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆ ಅದು ರಾಂಗ್ ಇದೆ, ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ದಟ್ಸ್ ವೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 63 ದಟ್ ಈಸ್ ಫಾರ್ ಹೋಮ್ವರ್ಕ್. ಅದು ನಿಮಗೆ ಹೋಮ್ವರ್ಕ್, ಅದನ್ನ ನೀವೇ ಸಾಲ್ವ್ ಮಾಡಬೇಕು. ನೋಡಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ 1.75 ಬೋರ್ ಮ್ಯಾಗ್ನೆಟಮ್ ಇದೆ, ಅದು ಯಾವ ಒಂದು ಅಯಾನಿಗೆ ಬರುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಯಾವುದೋ ಒಂದಕ್ಕೆ ನಿಮಗೆ 1.75 ಬೋರ್ ಮ್ಯಾಗ್ನೆಟಮ್ ಬರುತ್ತೆ, ಅದು ನಿಮಗೆ ಆನ್ಸರ್ ಆಗುತ್ತೆ. ನೋಡಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಮೇಲೆ ಸಾಕಷ್ಟು ನ್ಯೂಮರಿಕಲ್ಸ್ ಇದೆ, ವಿಚ್ ಮೀನ್ಸ್ ಇನ್ ದ ಎಕ್ಸಾಮಿನೇಷನ್ ದೇ ವಿಲ್ ಮಚ್ ಮೋರ್ ಕಾನ್ಸಂಟ್ರೇಟ್ ಆನ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಸೊ ಹಾಗಾಗಿ ಅದನ್ನ ವರ್ಕ್ ಮಾಡ್ರಿ. ನಿಮಗೆ ಬೋರ್ಡ್ ಎಕ್ಸಾಮ್ಸಿಗೂ ಕೂಡ 2 ಮಾರ್ಕ್ಸ್ಗೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 64 ಗೆ ಬರ್ತೀನಿ. ದ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ is shown by the transition metal ion with outer electronic configuration. Outer electronic configuration ಎಷ್ಟಿದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಹೈಯೆಸ್ಟ್ ಇರುತ್ತೆ. ಈಗ ನೋಡಿ 3d5 ಇದ್ರೆ n is equal to number of unpaired electrons 5 ಇರುತ್ತೆ. ಅದೇ 3d6 ಅಂತ ಬಂದ್ರೆ ಎಲೆಕ್ಟ್ರಾನ್ ಪೇರ್ ಆಗಿಬಿಡುತ್ತೆ, n is equal to 4 ಆಗಿಬಿಡುತ್ತೆ. 3d7 ಅಂದ್ರೆ ಅಗೈನ್ ಪೇರ್ ಆಗಿಬಿಡುತ್ತೆ, ರೈಟ್. 3d7 ಬಂದ್ರೆ n is equal to 3, ರೈಟ್. unpaired electrons 3 ಇರುತ್ತೆ. 3d9 ಅಂದ್ರೆ unpaired electrons is only 1, ಹೌದಲ್ವಾ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಪೇರ್ ಆಗ್ತಾ ಇರೋದು ಅನ್ಪೇರ್ಡ್ ಆಗೋದು ಇಂಪಾರ್ಟೆಂಟ್. ಅನ್ಪೇರ್ಡ್ ನಮಗೆ ಜಾಸ್ತಿ ಸಿಗೋದು 3d5. ಸೊ
ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ನಮಗೆ 3D ಫೈನಲ್ ಸಿಗುತ್ತೆ, ದಟ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 65 ಅದು ನಿಮಗೆ ಹೋಮ್ವರ್ಕ್. ಕ್ವಶನ್ ನಂಬರ್ 66 ಗೆ ಬರ್ತೀನಿ ನಾನು. ದ ಟ್ರಾನ್ಸಿಷನ್ ಮೆಟಲ್ ಯೂಸ್ಡ್ ಇನ್ ಎಕ್ಸ್-ರೇ ಟ್ಯೂಬ್ ಈಸ್, ಯಾವ ಒಂದು ಮೆಟಲ್ ಅನ್ನ ಎಕ್ಸ್-ರೇ ಟ್ಯೂಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ದಟ್ ಈಸ್ ಆಪ್ಷನ್ ಎ ಮಾಲಿಬ್ಡಿನಮ್. ಮಾಲಿಬ್ಡಿನಮ್ ಅನ್ನ ಎಕ್ಸ್-ರೇ ಟ್ಯೂಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ರಿಮೆಂಬರ್ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 67 ಗೆ ಬರ್ತೀನಿ. ಸೂಪರ್ ಕಂಡಕ್ಟರ್ಸ್ ಆರ್ ಡಿರೈವ್ಡ್ ಫ್ರಮ್ ದ ಕಾಂಪೌಂಡ್ಸ್ ಆಫ್, ಆಬ್ವಿಯಸ್ಲಿ ಸೂಪರ್ ಕಂಡಕ್ಟರ್ಸ್ ಅಂದ್ರೆ ಅದು ಮೆಟಲ್ಸ್ ಆಗಿರುತ್ತೆ. ಯಾವುದು ಅಂದ್ರೆ ಸ್ಪೆಷಲಿ ಟ್ರಾನ್ಸಿಷನ್ ಮೆಟಲ್ಸ್, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ತರ ಥಿಯರಿಟಿಕಲ್ ಕ್ವಶನ್ ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ನೀವು ಮ್ಯಾಗ್ನೆಟಿಕ್ ಮೂಮೆಂಟ್ ಅಥವಾ ಎಲ್ಲಿ ಕ್ಯಾಲ್ಕುಲೇಷನ್ಸ್ ಬರ್ತೋ, ಎಲ್ಲಿ ಎಕ್ಸಾಕ್ಟ್ ರೀಸನ್, ಕ್ವಾಲಿಟಿ ಕ್ವಶನ್ಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಈ ತರದ್ದು ನಾರ್ಮಲ್ ಆಗಿರ್ತಕ್ಕಂಥದ್ದು ಕ್ವಶನ್ ಬಂದೇ ಬರುತ್ತೆ. ಸೊ ಡೋಂಟ್ ಸ್ಪೆಂಡ್ ಮಚ್ ಮೋರ್ ಟೈಮ್ ಟು ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಕ್ವಶನ್ ನಂಬರ್ 68 ಗೆ ಬರ್ತೀನಿ. ದ ಕಲರ್ ಆಫ್ ಲೈಟ್ ಅಬ್ಸಾರ್ಬ್ಡ್ ಬೈ ಆನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ CuSO4. ನೋಡಿ, ಇಲ್ಲಿ ಲೈಟ್ ಅಬ್ಸಾರ್ಬ್ ಮಾಡೋದು ಬೇರೆ, ತೋರಿಸ್ತಕ್ಕಂಥ ಕಲರ್ ಬೇರೆ, ರೈಟ್? ಇಲ್ಲಿ CuSO4 ಏನಿದೆ, ಇಟ್ ಅಬ್ಸಾರ್ಬ್ಸ್ ಆರೆಂಜ್ ರೆಡ್ ಕಲರ್. ರಿಮೆಂಬರ್, ಸೊ ಇಟ್ ಅಬ್ಸಾರ್ಬ್ಸ್ ಆರೆಂಜ್ ರೆಡ್ ಕಲರ್. ವೇವ್ ಲೆಂತ್ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಅಬ್ಸಾರ್ಬ್ ಮಾಡುತ್ತೆ, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 69, 70, 71, 72, 73 ಇದಿಷ್ಟು ಹೋಮ್ವರ್ಕ್ ನಿಮಗೆ, ರೈಟ್? ಎಲ್ಲಾನು ಈಸಿ ಇದೆ, ಎಲ್ಲಾನು ನಾನು ಈಗ ಮಾಡಿರ್ತಕ್ಕಂಥ ಕ್ವಶನ್ ಏನೇ ಬಂದಿದೆ. ಸೊ ಈ 5 ಕ್ವಶನ್ಸ್ ಅಗೇನ್ ನೀವು ಹೋಮ್ವರ್ಕ್ ಪ್ಲಸ್ 65, 63, 61, ರೈಟ್? 60, 51, 52, 48 ಇದಿಷ್ಟು ನೀವು ಹೋಮ್ವರ್ಕ್ ಮಾಡಿ ನನಗೆ ಅಲಾಂಗ್ ವಿತ್ ಆಪ್ಷನ್, ಅಲಾಂಗ್ ವಿತ್ ರೀಸನ್ ನನಗೆ ಸೆಂಡ್ ಮಾಡಬೇಕು. ಗೊತ್ತಾಯ್ತಾ? ಸೊ ವಿಲ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ದಟ್ ಈಸ್ ಕ್ವಶನ್ ನಂಬರ್ 74 ಇಂದ. ಗೊತ್ತಾಯ್ತಾ? 73 ತನಕ ಹೋಮ್ವರ್ಕ್ ಇದೆ, ಅದನ್ನ ಸಾಲ್ವ್ ಮಾಡಿ ನನಗೆ ಸೆಂಡ್ ಮಾಡಿ.